ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಂಜೀವ, ಏನಾಯ್ತು? ಏನಿಲ್ಲಮ್ಮ, ದಿಢೀರಂತ ಹೀಗೆಲ್ಲ ಆಗೋಯ್ತಲ್ಲ. ಅಮೃತ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ಅದನ್ನೇ ಮಾತಾಡ್ತಿದ್ವಿ ಅಷ್ಟೇ. ಅಮೃತ, ನಿನಗೆ ನಿನ್ನ ಮನೆಯವ್ರಿಗೆಲ್ಲ ಎಷ್ಟು ಸಂಕಟ ಆಗಿರುತ್ತೆ ಅನ್ನೋದು ನನಗೆ ಅರ್ಥ ಆಗತ್ತೆ ಕಣಮ್ಮ. ನೋಡು ಅಮೃತ, ಮದುವೆ ಅನ್ನೋದು ಒಂದು ದೊಡ್ಡ ಸಂಭ್ರಮ. ನಿಶ್ಚಿತಾರ್ಥದಿಂದ ಹಿಡಿದು ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ದಿನ ನೋಡಿ ಅದನ್ನ ಸಡಗರದಿಂದ ಮಾಡ್ತಾರೆ. ದೊಡ್ಡ ಮನೆ ಅಂದಮೇಲೆ ಅದನ್ನ ಇನ್ನೂ ಅದ್ದೂರಿಯಾಗೇ ಮಾಡ್ತಾ ಇದ್ರೇನೋ. ಆದ್ರೆ ಪರಿಸ್ಥಿತಿ ಕೈ ಮೀರೋಗಿ ಏನೆಲ್ಲ ಆಗೋಯ್ತು. ಒಂದಂತೂ ನಿಜ ಕಣಮ್ಮ, ನಮ್ಮ ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ. ನಿಂತರಾನೆ ತಾನು ಹೊಡೆದು ಮನೆಗೆ ಬೆಳಕಾಗೋ ದೀಪದ ಥರ. ನಿನ್ ತಮ್ಮ ಆದೇನು ನಮ್ಮ ಲಕ್ಷ್ಮಿನೂ ತುಂಬಾ ಚೆನ್ನಾಗಿರ್ತಾರೆ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಅಷ್ಟೇ. ಆದ್ರೆ ಖಂಡಿತ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ. ಇಲ್ಲ, ಎಷ್ಟೇ ಸಮಯ ಆದ್ರೂ ಅವರಿಬ್ರು ಚೆನ್ನಾಗಿರಲ್ಲ. ಅವ್ರು ಮಾತ್ರ ಅಲ್ಲ, ನಾನು ನಿಮ್ ಮಗ ಯಾರು ಖುಷಿಯಾಗಿರಲ್ಲ. ದೊಡ್ಡವ್ರ ಆಸೆಗೋಸ್ಕರ ನಾವ್ಯಾಕೆ ನಮ್ ಜೀವನ ಬಲಿ ಕೊಡ್ಬೇಕು? ಅಮೃತ, ಇಬ್ರು ತುಂಬಾ ಸುಸ್ತಾಗಿದ್ದೀರಾ. ದೇಹ ಮನಸ್ಸು ಎರಡಕ್ಕೂ ವಿಶ್ರಾಂತಿ ಬೇಕು. ಇಬ್ರು ರೆಸ್ಟ್ ಮಾಡಿ. ಅಮೃತ, ನಮ್ಮ ಕೈಯಲ್ಲಿ ಏನಮ್ಮ ಇದೆ? ಎಲ್ಲ ಆ ದೇವ್ರಿಚ್ಛೆ. ಇಬ್ರು ರೆಸ್ಟ್ ಮಾಡಿ. ನನ್ನ ಬದುಕು ಅನ್ನೋ ಪ್ರಯಾಣದಿಂದ ನೀನು ದಯವಿಟ್ಟು ಹೊರಟು. ತಗೋ, ಕುಡಿ. ತಗೋ ಅಂದೆ. ಹಸಿವಾಗ್ತಿದ್ಯಾ? ಕುತ್ಕೋ. ತಿನ್ನು. ಬೇಡ. ಬದುಕನ್ನ ಎದುರ್ಸಕ್ಕಾದ್ರೂ ಶಕ್ತಿ ಬೇಕು. ಮದ್ವೆಲಿ ಈ ಶಾಸ್ತ್ರ ಸಂಪ್ರದಾಯ ಅಂತ ಬೆಳಗಿಂದ ಏನೂ ಕೊಡದೆ ಹಾಗೆ ಕೂರಿಸಿರ್ತಾರೆ. ನಮ್ಮಮ್ಮನೂ ಅವತ್ತು ಅದೇ ಕಾರಣಕ್ಕೆ ತಲೆ ಸುತ್ತು ಬಿದ್ದಿದ್ದು. ಈಗೇನು ಮಾತಾಡದೆ
ಸುಮ್ಮನೆ ಊಟ ಮಾಡು. ಹ್ಮ್. ಆರಾಮಾಗಿ ಊಟ ಮಾಡು. ಆಮೇಲೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಕೂತ್ಕೋ. ನೋಡು ಲಕ್ಷ್ಮಿ, ನನಗೆ ನಾಜೂಕಾಗಿ ಮಾತಾಡೋದಕ್ಕೆ ಬರೋದಿಲ್ಲ. ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋದು ನನ್ನ ಸ್ವಭಾವ. ನೀನು ಸೂಕ್ಷ್ಮ ಹುಡುಗಿ, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋತೀಯ ಅಂತ ಅನ್ಕೋತೀನಿ. ಈ ಮದುವೆ ಹೇಗಾಯ್ತು, ನೀನು ಯಾಕೆ ಬೇಡ ಅನ್ಲಿಲ್ಲ ಅಂತ ನಾನು ಕೇಳಲ್ಲ. ಯಾಕಂದರೆ ಅಮ್ಮು ಮದುವೆನೂ ಹೀಗೆ ಆಗಿತ್ತು. ಅದನ್ನು ನಾನು ನೋಡಿದ್ದೀನಿ. ನಮ್ಮ ಮನೇಲೇ ಫೋರ್ಸ್ ಮಾಡಿ ಮದುವೆ ಮಾಡಿಸೋರಿರುವಾಗ ನಿನ್ನನ್ನು ಹೇಳಿ ಯಾವ ಪ್ರಯೋಜನವೂ ಇಲ್ಲ. ಆದರೂ ನಿನ್ನ ಮೇಲೆ ಸಿಟ್ಟಿದೆ ನನಗೆ. ಎಲ್ಲದಕ್ಕೂ ಜೋರು ಮಾಡ್ಕೊಂಡು ಓಡಾಡೋಳು ಈ ವಿಷಯದಲ್ಲಿ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಕೂತಿದೀಯಾ? ಅಮ್ಮು ಏನೋ ಪಾಪದ ಹುಡುಗಿ, ನೀನು ಮಾತಾಡಬಹುದಿತ್ತಲ್ಲ ಈ ಮದುವೆ ಬೇಡ ಅಂತ. ಯಾಕೆ ಸುಮ್ಮನೆ ಇದ್ದೆ? ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಆಗಿದ್ದು ಆಗೋಯ್ತು. ಆದರೆ ಆದಿಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನಿನಗೆ ಅವನ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವಿಬ್ರು ಖುಷಿಯಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ನೀನು ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಹಳೆ ಕಾಲದವ್ರ ಥರ ನೀನೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ನಮ್ಮಿಂದ ಒಪ್ಕೊಳಕ್ಕಾಗಲ್ಲ. ನೀನಿಲ್ಲಿರೋಷ್ಟು ದಿನನೂ ಆದಿ ಸಫರ್ ಆಗ್ತಾನೆ. ಆದಿ ಒದ್ದಾಡೋಷ್ಟು ನಾವೆಲ್ಲರೂ ಕಷ್ಟಪಡಬೇಕಾಗತ್ತೆ. ಈ ಮದುವೆಯಿಂದಾಗಿ ನಿಮ್ಮಿಬ್ರು ಲೈಫ್ ಹಾಳಾಗಿದೆ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.